ಹೊನ್ನಾವರ ತಾಲೂಕಿನ ಮಂಕಿ ಪಟ್ಟಣ ಪಂಚಾಯತ್ ಮೀಸಲಾತಿಯಲ್ಲಿ ವ್ಯತ್ಯಾಸಗೊಳಿಸಿ ವಾಮಮಾರ್ಗದ ಮೂಲಕ ಅಧ್ಯಕ್ಷ ಉಪಾಧ್ಯಕ್ಷ ಪದವಿ ಪಡೆಯಲು ಹುನ್ನಾರ ನಡೆಸಿದರೆ ಇದರ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ಮಂಕಿ ಪಟ್ಟಣ ಪಂಚಾಯತ್ ಬಿಜೆಪಿ ಪಕ್ಷದ ಜನಪ್ರತಿನಿಧಿಗಳು, ಮಂಡಳದ ಪದಾಧಿಕಾರಿಗಳು, ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಮಂಕಿ ಹನುಮಂತ ದೇವಾಲಯದ ಸಭಾಭವನದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಹಿಂದುಳಿದ ವರ್ಗಗಳ ಘಟಕದ ಪ್ರಧಾನ ಕಾರ್ಯದರ್ಶಿ ಸುಬ್ರಾಯ ನಾಯ್ಕ್ ಮಾತನಾಡಿ, ಬಿಜೆಪಿ ನಾಯಕರು ಬೆಳೆಯುವ ವಾರ್ಡಿನಲ್ಲಿ ಕೆಟಗರಿ ಬದಲಾಯಿಸಿದ್ದಾರೆ. ಇಲ್ಲಿಯೂ ದಬ್ಬಾಳಿಕೆ, ಆಮಿಷ ನಡೆದಿದೆ. ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಅ, ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಇತ್ತು. ಇದೀಗ ಅಧ್ಯಕ್ಷ ಸ್ಥಾನವನ್ನ ಬ ಮಹಿಳೆಗೆ ತರುವ ಮೂಲಕ ವಾಮಮಾರ್ಗದಲ್ಲಿ ಅಧಿಕಾರ ಹಿಡಿಯುವ ಪ್ರಯತ್ನ ನಡೆಯುತ್ತಿದೆ. ಈ ಪ್ರಯತ್ನ ನಡೆದರೆ ಖಂಡಿತವಾಗಿ ಹೋರಾಟ ನಡೆಸುತ್ತೇವೆ ಎಂದು ಹೇಳಿದರು. ಒಂದು ನೇತೃತ್ವ ಹಾಗೂ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಮೊದಲನೇದಾಗಿ ಕಳೆದ ಸರ್ಕಾರದಲ್ಲಿ 9,60,00,000ದಲ್ಲಿ ನಾವೇನು ಸರ್ಕಾರಿ ಹಾಸ್ಪಿಟ್ಲನ್ನು 6 ಬೆಡ್ ಇದ್ದಂಥ ಹಾಸ್ಪಿಟ್ಲನ್ನು 28 ಅಂದರೆ 4 ಡಾಕ್ಟರ್ ಫೆಸಿಲಿಟಿ ಹಾಗೂ ಬೇರೆ ಬೇರೆ ಅನುಕೂಲವಾಗುವಂಥ ಮಂಕಿ ಜನತೆ ಮಾಡಿದಂಥ ಹಾಸ್ಪಿಟ್ಲನ್ನು ಇವತ್ತು ಪೂರ್ತಿ ಕಾಮಗಾರಿ ಮುಗಿದು 6 ತಿಂಗಳು ಆದರೂ ಸಹ ಈಗಿದ್ದಂಥ ಸರ್ಕಾರ ಹಾಗೂ ಉಸ್ತುವಾರಿ ಸಚಿವರು, ಈ ಕ್ಷೇತ್ರದ ಶಾಸಕರು ಅದನ್ನು ಜನರಿಗೆ ಸೇವೆಗೆ ಅನುಕೂಲ ಮಾಡಿಕೊಳ್ಳಲಿಲ್ಲ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ, ಈ ಕ್ಷೇತ್ರದ ಶಾಸಕರಿಗೆ ನೇರ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಪಟ್ಟಣ ಪಂಚಾಯಿತಿ ಏನು ನಮ್ಮ ಸದಸ್ಯರಿದ್ದಾರೆ ಅವರ ಬೆಂಬಲ ಹಾಗೂ ಸರ್ಕಾರದ ವ್ಯವಸ್ಥೆಗೆ ಕೂಡಲೇ ವೈದ್ಯರು ನೇಮಿಸಿ ಇನ್ನು 1 ತಿಂಗಳ ಕಾಲಾವಕಾಶದೊಳಗಡೆ ಹಾಸ್ಪಿಟ್ಲನ್ನು ಉದ್ಘಾಟನೆ ಮಾಡಿ ಮಂಕಿ ಜನರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಾಂದರೆ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಉಗ್ರವಾದ ಒಂದು ಹೋರಾಟ ಕೈಗೆತ್ತಿಕೊಳ್ಳಲಿಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಮಂಕಿ ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಗಣಪತಿಗೌಡ ಚಿತ್ತಾರ್ ಮಾತನಾಡಿ, ಜಿಲ್ಲೆಯ ಬಿಜೆಪಿಯ ಹಾಲಿ, ಮಾಜಿ ಸಂಸದರು, ಸಚಿವರು, ಶಾಸಕರ ಮಾರ್ಗದರ್ಶನದಲ್ಲಿ ಪಕ್ಷದ ಜಿಲ್ಲಾ, ತಾಲೂಕಾಧ್ಯಕ್ಷರು, ಕಾರ್ಯಕರ್ತರ ಶ್ರಮದಿಂದ ಬಿಜೆಪಿ ಮಂಕಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಬಹುಮತ ಸಾಧಿಸಿದೆ. ಸ್ಪಷ್ಟ ಬಹುಮತ ನೀಡಿದ ಮಂಕಿ ಪಟ್ಟಣ ಪಂಚಾಯತ್ ಮತದಾರರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಅಭಿವೃದ್ಧಿಯನ್ನು ಮರೆತು ತನ್ನ ದುರಾಡಳಿತದಿಂದ ಬೆರೆತಿರುವಂಥ ಕಾಂಗ್ರೆಸ್ನ ಸಂಪೂರ್ಣವಾಗಿ ಧಿಕ್ಕರಿಸಿ ಬಿಜೆಪಿಯ ಮೇಲೆ ಮಂಕಿಯ ಪ್ರಜ್ಞಾವಂತ ಮತದಾರರು ವಿಶ್ವಾಸವನ್ನು ಇಟ್ಟಿರುವಂಥದ್ದು ಈ ಒಂದು ಫಲಿತಾಂಶದಿಂದ ಗೊತ್ತಾಗುವಂಥದ್ದು. ಈ ಗೆಲುವಿಗೆ ಕಾರ್ಯಕರ್ತರು, ನಮ್ಮ ಮಂಕಿಯ ಪ್ರಜ್ಞಾವಂತ ಮತದಾರರು, ಮಂಕಿಯ ಎಲ್ಲ ಮತದಾರರನ್ನು ಭಾರತೀಯ ಜನತಾ ಪಾರ್ಟಿ ಹೊನ್ನಾವರ ಮಂಕಿ ಮಂಡಲದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಬಿಜೆಪಿ ಹೊನ್ನಾವರ ಮಂಡಲದ ಪರವಾಗಿ, ಹೊನ್ನಾವರ ಮಂಕಿ ಮಂಡಲದ ಪರವಾಗಿ ಅಭಿನಂದಿಸ್ತೇನೆ. ಹಾಗೆ ಈ ಚುನಾವಣೆಯ ಮಾರ್ಗದರ್ಶನವನ್ನು ನಮ್ಮ ಸಂಸದರಾದ ಕಾಗೇರಿಯವರು, ರಾಜ್ಯ ಉಪಾಧ್ಯಕ್ಷರಾದ ಹರ್ತಾಳ್ ಹಾಲಪ್ಪನವರು, ಹಾಗೆ ರೂಪಾಲಿ ನಾಯ್ಕರವರು ಮಾರ್ಗದರ್ಶನ ಮಾಡಿದರು. ಅವರನ್ನು ಕೂಡ ಅಭಿನಂದಿಸ್ತೇನೆ. ಜಿಲ್ಲಾಧ್ಯಕ್ಷರಾದ NS ರೆಡ್ಡಿಯವರು, ಮಾಜಿ ಸಚಿವರಾದ ಶಿವಾನಂದ ನಾಯ್ಕರವರು, ಮಾಜಿ ಶಾಸಕರಾದ ಸುನೀಲ್ ನಾಯ್ಕರವರು ಈ ಒಂದು ಚುನಾವಣೆಯ ಸಂಪೂರ್ಣ ಒಂದು ನೇತೃತ್ವವನ್ನು ವಹಿಸಿದರು. ಅವರಿಗೂ ಕೂಡ ನಮ್ಮ ಹೊನ್ನಾವರ ಮಂಕಿ ಮಂಡಲದ ಪರವಾಗಿ ಅಭಿನಂದಿಸ್ತೇನೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ದೀಪಕ್ ನಾಯ್ಕ್ ಮಾತನಾಡಿ, ಕಾಂಗ್ರೆಸ್ ದುರಾಡಳಿತ ಬದಿಗಿಟ್ಟು ಅಭಿವೃದ್ಧಿಯನ್ನ ಆಯ್ಕೆ ಮಾಡುವ ಮೂಲಕ ಬಿಜೆಪಿಗೆ ಸ್ಪಷ್ಟ ಬಹುಮತ ನೀಡಿದೆ. ಬಿಜೆಪಿಯು ಅಧಿಕಾರಕ್ಕೆ ಬರಬೇಕೆನ್ನುವ ಜನಾದೇಶಕ್ಕೆ ತದ್ವಿರುದ್ಧವಾಗಿ ಕಾಂಗ್ರೆಸ್ ನಡೆದುಕೊಳ್ಳುತ್ತಿದೆ. ವಾಮ ಮಾರ್ಗದಲ್ಲಿ ಅಧಿಕಾರಕ್ಕೇರುವ ಪ್ರಯತ್ನ ನಡೆಯುತ್ತಿದೆ ಎಂದು ಹೇಳಿದರು. ಡಿಸೆಂಬರ್ 21ನೇ ತಾರೀಕಿಗೆ ಚುನಾವಣೆಯಾಗಿತ್ತು. 24ಕ್ಕೆ ಫಲಿತಾಂಶ ಬಂದಿದೆ. ಫಲಿತಾಂಶದಲ್ಲಿ ನಾವು 18 ನಡೆದಂಥ 18 ಸೀಟಲ್ಲಿ ವಾರ್ಡ್ 18 ಚುನಾವಣೆಯಲ್ಲಿ 17 ನಮ್ಮ ಬಿಜೆಪಿ ಪಕ್ಷದಿಂದ ನಾವು ಅಭ್ಯರ್ಥಿಗಳನ್ನು ಹಾಕಿದ್ರು. 17ರಲ್ಲಿ 12 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳು ವಿಜಯ ಸಾಧಿಸಿದ್ದಾರೆ. ಇದು ಪಕ್ಷದ ಕಾರ್ಯಕರ್ತರು ಹಾಗೂ ಮಂಕಿ ಮಹಾಜನತೆಯ ಗೆಲುವು. ಹಾಗಾಗಿ ಈ ಸಂದರ್ಭದಲ್ಲಿ ಮಂಕಿ ಮಹಾಜನತೆಯನ್ನು, ಬಿಜೆಪಿಯ ಕಾರ್ಯಕರ್ತರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಈ ವೇಳೆ ಬಿಜೆಪಿ ಪಕ್ಷದ ಮಂಕಿ ಪಟ್ಟಣ ಪಂಚಾಯತ್ ನೂತನ ಸದಸ್ಯರು, ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.